ಎತ್ತಿದ್ದು. ಈಗ CAG ರಿಪೋರ್ಟ್ ಬಂದಿದೆ, ಇಲ್ಲಿ ಏನೋ ಒಂದು ದಸರಾ ಚಾಮುಂಡಿ ಬೆಟ್ಟ ಸೃಷ್ಟಿ ಮಾಡಿದ್ದಾರೆ, ತಿರ್ಗಾ ಇನ್ನೇನೋ ಹೇಳ್ತಾರೆ, ಇನ್ನೊಂದು ವಿಚಾರ ಬರ್ತದೆ, ಇನ್ನೊಂದು ಇತರ ಧರ್ಮದ ಒಂದು ಎತ್ತಾರೆ. ರಾಜ್ಯದ ನಿಜವಾದಂತಹ ಸಮಸ್ಯೆಗಳನ್ನು ನಾವು ಮುಂದೆ ಜನರ ಮುಂದೆ ಇಡುವಂತದ್ದು ನಾವು ಮಾಧ್ಯಮದ ಮಿತ್ರರು ಕೂಡ ನಾವು ಕೂಡ ಸರಿಯಾದ ರೀತಿಯಲ್ಲಿ ಮಾಡಬೇಕಾಗಿರೋದು. ಅಂದ್ರೆ ನಿಮಗೆ ಇದೆಲ್ಲ ಗೊತ್ತಾಗ್ತಿದೆ, ಸರ್ಕಾರ ಪ್ರತಿ ಒಂದು ಇಶ್ಯೂನು ಡೈವರ್ಟ್ ಮಾಡ್ತಿದೆ, ಅಭಿವೃದ್ಧಿ ಹಿನ್ನಡೆನ ಮುಚ್ಚಾಕೋಕೆ ಒಂದೊಂದು ಹೊಸ ವಿವಾದನ ತರ್ತಿದೆ ಅಂತ ನಿಮಗೆ ಗೊತ್ತಿದೆ. ಆದ್ರೆ ಅದನ್ನ ಸಮರ್ಥವಾಗಿ ಬಿಜೆಪಿ ಬಳಸ್ಕೊಂಡು ಜನ ಅಭಿಪ್ರಾಯ ಸಂಗ್ರಹಿಸೋದು ಅಥವಾ ಮಾಡ್ತಿಲ್ಲ. ಎಲ್ಲ ರೀತಿಯಲ್ಲೂ ಮಾಡ್ತಾ ಇದೀವಿ, ಮಾಡ್ತೀವಿ, ಭವಿಷ್ಯದಲ್ಲೂ ನಿರಂತರವಾಗಿ ಮಾಡ್ತಾ ಹೋಗ್ತಾ ಇದೀವಿ. ನಾವು ಎಲ್ಲ ವಿಷಯಗಳನ್ನು ಎತ್ತಿಟ್ಟಿದ್ವಿ. SC, SP, TSP ಹಣ ಏನಿತ್ತು ದುರ್ಬಳಕೆ ಅದನ್ನು ಕೂಡ ಎತ್ತಿದ್ವಿ. ನಂತರ ಇಲ್ಲಿ ಮೂಡ ಸ್ಕ್ಯಾಮ್ ಆಗಿರುವಾಗ ಅದನ್ನು ಎತ್ತಿದ್ವಿ. ಇವಾಗ ಒಂದು ಜನಾಕ್ರೋಶ ಯಾತ್ರೆ ಮೂಲಕ ಬಿಜೆಪಿ ಪೂರ್ತಿ ನಮ್ಮ ಕರ್ನಾಟಕದಲ್ಲಿ ಜನರ ಏನು ಅನುಭವಿಸ್ತಾ ಇರತಕ್ಕಂಥ ಸಂಕಷ್ಟಗಳು ಒಂದು ದೊಡ್ಡ ಯಾತ್ರೆಯನ್ನು ನಡೀತು. ಆಪರೇಷನ್ ಸಿಂಧೂರ್ಗೆ ಸಹಜವಾಗಿ ಅದು ಒಂದು ಸ್ವಲ್ಪ ನಾವು ಸ್ಟಾಪ್ ಮಾಡಬೇಕಾಗಿತ್ತು, ಆದ್ರೆ ಅದು ಕೂಡ ಮುಂದುವರಿಯುತ್ತೆ. ಜೊತೆಗೆ ಇಲ್ಲಿ ಮೈಸೂರಿನಲ್ಲಿ ಏನು ಡ್ರಗ್ಸ್ ಒಂದು ಉತ್ಪಾದಿಸುವಂತದ್ದು ಏನು ಆಗ್ತಾ ಇತ್ತು ಒಂದು ಪ್ರಕರಣ, ಅದರದ್ದು ಸಂಸತ್ತಿನಲ್ಲಿ ನಾವು ಎತ್ತಿದ್ದೀವಿ, ಚರ್ಚೆ ಮಾಡಿದೀವಿ, ಮತ್ತೆ ನಾವು ಸೂಕ್ತ ಕ್ರಮ ತಗೋತೀವಿ. ನಮ್ಮಲ್ಲಿ ನಿಲುವು ಬಹಳ ಸ್ಪಷ್ಟವಾಗಿದೆ. ಮತ್ತೆ ಇಲ್ಲೂ ಕೂಡ ಈ CAG ರಿಪೋರ್ಟ್ ದೊಡ್ಡ ಮಟ್ಟದಲ್ಲಿ ನಾವು ಕೂಡ ಅದರದ್ದು ಒಂದು ರೀತಿಯ ಪ್ರತಿಕ್ರಿಯೆ ಕೊಡ್ತೀವಿ, ಮತ್ತೆ ಜನರ ಮುಂದೆ ಅದರದ್ದು ಮಾಹಿತಿ ಸಂಗತಿಗಳು ನಾವು ಇಡ್ತೀವಿ. ನಿಮಗೆ ಸಮಾಧಾನ ಇದೆಯಾ? ರಾಜ್ಯ ಬಿಜೆಪಿ ಸರ್ಕಾರದ ಜನವಿರೋಧಿ ನೀತಿಗಳ ವಿರುದ್ಧ ಸರಿಯಾದ ದಿಕ್ಕಲ್ಲಿ ಹೋರಾಟ ನಡೆಸ್ತಿದೆ ಅಂತ ಸಮಾಧಾನ ಇದೆಯಾ ನಿಮಗೆ? ಅದಿರ್ಬೋದು, ಅದನ್ನ ನಾವು ಚರ್ಚೆ ಮಾಡಲ್ಲ ಅಂತ ಇಲ್ಲ. ನಿಮಗೆ ಸಮಾಧಾನ ಇದೆಯಾ? ರಾಜ್ಯ ಬಿಜೆಪಿಯವರು ಒಳ್ಳೆ ಕೆಲಸ ಮಾಡ್ತಿದ್ರೆ ಅಲ್ಲಿ ಏನು ಅನುಮಾನ ಇಲ್ಲ. ನಾವು ಮಾಡ್ತಾ ಇದೀವಿ. ಎಲ್ಲೋ ಒಂದ್ ಕಡೆ ನಮ್ಗೆ ಯಾವತ್ತೂ ಸಹ ಎಲ್ಲರೂ ಕೂಡ ಪರ್ಫೆಕ್ಟ್ ಆಗಿ ಯಾರು ಇಲ್ಲ. ನಾವು ಮಾಡ್ಬೇಕಾಗಿರೋದು ಮಾಡ್ತಾ ಇದೀವಿ. ಹಲವಾರು ವಿಷಯಗಳಿದೆ. ಈ ಕಾಂಗ್ರೆಸ್ ಸರ್ಕಾರ ಹೇಗಿದೆ ಅಂದ್ರೆ ಬರೀ ಒಂದಲ್ಲ 100 ವಿಷಯಗಳಿದೆ, ಎಲ್ಲ ಕೂಡ ಚರ್ಚೆ ಆಗಿದೆ. ಬಹಳ ಮಹತ್ವವಾದಂತಹ ಚರ್ಚೆ ಆಗಿದೆ. ಅಲ್ಲಿ ವಿಧಾನಸಭಾ ಅಲ್ಲಿ ಅನೇಕ ಧಾರ್ಮಿಕ ಕ್ಷೇತ್ರಗಳದ್ದು ಪಿತೂರಿಗಳು ಸಮಸ್ಯೆ ಇರಬಹುದು, ಅದ್ರ ಜೊತೆಗೆ ಏನೇನು ಸಮಸ್ಯೆಗಳು ಇರಬಹುದು. ನಮ್ಮ ಸಹಕಾರಿ ಸಂಘದ ಒಂದು ಕಾಯ್ದೆ ಮಾಡಿದ್ರು, ಅದ್ರ ಬಗ್ಗೆ ದೊಡ್ಡ ಚರ್ಚೆ ಆಗಿತ್ತು. ಎಲ್ಲಾನು ಕೂಡ ಮಾಡ್ತಾ ಇದ್ದಾರೆ, ಇದ್ರದ್ದು ಕೂಡ ಆಗುತ್ತೆ. ಹಿಂದೂ ಧಾರ್ಮಿಕನ ಟಾರ್ಗೆಟ್ ಮಾಡ್ತಿದೆ ಸರ್ಕಾರ ಅಂತ ಅನ್ನೋ ವಿಚಾರಕ್ಕೆ ಬಂದ್ರೆ ಧರ್ಮಸ್ಥಳ ಸಹ ಅದೇ ಸಾಲಿನಲ್ಲಿ ಬರುತ್ತೆ. ಈ ಧರ್ಮಸ್ಥಳದ ವಿರುದ್ಧ ನಡೆದ ಷಡ್ಯಂತ್ರ ಸರ್ಕಾರ ಸರಿಯಾದ ದಾರಿನಲ್ಲಿ ತನಿಖೆ ನಡೆಸ್ತಿದೆ ಅಂತ ಅನ್ಸುತ್ತಾ ನಿಮಗೆ? ಕೆಲವು ಪ್ರಶ್ನೆಗಳು ಇದಾವೆ ನಮ್ಮ ಕಡೆಯಿಂದ. ಈ ಒಂದು ವ್ಯಕ್ತಿ ಚಿನ್ನಯ್ಯ ಅಂತ ಆ ಬುರ್ಡೆ ಇಟ್ಕೊಂಡು ಕೆಲವು ಮಾನವರ ಮೂಳೆಗಳು ಇಟ್ಕೊಂಡು ಒಂದು ಪೊಲೀಸ್ ಸ್ಟೇಷನ್ ಬಂದಾಗ ಸಹಜವಾಗಿ ನೀವೇ ಅನ್ಕೊಳ್ಳಿ, ನಿಮ್ಮ ಹತ್ರ ಒಂದು ವ್ಯಕ್ತಿ ನಿಮ್ಮ ಹತ್ರ ಪೊಲೀಸ್ ಸ್ಟೇಷನ್ ಬಂದ್ರೆ ಯಾವ ರೀತಿ ಪ್ರತಿಕ್ರಿಯೆ ಕೊಡಬೇಕು ಅಂತ ಹೇಳಿ. ಇವರು ಅದೇನೇ ಸರಿ ಅಂತ ತಗೊಂಡು ತಕ್ಷಣ SIT ರಚನೆ ಮಾಡಿ ಒಬ್ಬ ಅನಾನಿಮಸ್ ವ್ಯಕ್ತಿಯ ಒಂದು ಆರೋಪ ಮೇಲೆ ಒಂದು ದೊಡ್ಡ SIT ಮಾಡಿ, ಅದು ಕೂಡ ಪ್ರಥಮವಾಗಿ ಮುಖ್ಯಮಂತ್ರಿಗಳು SIT ಮಾಡಲ್ಲ ಅಂತ ಹೇಳ್ತಾರೆ. 24 ಗಂಟೆ ಆದ್ಮೇಲೆ ಅವ್ರ ನಿಲುವು ಬದಲಾವಣೆ ಆಯ್ತು, ಇಲ್ಲ ಮಾಡ್ತೀವಿ ಅಂತ ಹೇಳಿದ್ರು. SIT ಆಯ್ತು. 15 ಸೈಟ್ ಅಲ್ಲಿ ಏನ್ ಸಿಕ್ತು ಅಂತ ಇವತ್ತವರೆಗೂ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಮೋಸ್ಟ್ಲಿ ಎಲ್ಲ ಕಡೆ ಏನು ಸಿಕ್ಕಿಲ್ಲ. ಅದು ಒಂದ್ ಕಡೆ ಸಿಕ್ಕಿದ್ದು ಕೂಡ ಅದು ಮನುಷ್ಯರದು ಅಂತ ಒಂದು ಮೇಲ್ ಅಂತ ಹೇಳಿದ್ರು. ಸೊ ಅದೆಲ್ಲಾನು ಕೂಡ ಅವ್ರು ಸ್ಪಷ್ಟ ಮಾಡಬೇಕಾಗಿದೆ, ಬಹಿರಂಗ ಮಾಡಬೇಕಾಗಿದೆ. ಜೊತೆಗೆ SIT ಮಾಡೋದ್ರಲ್ಲಿ ನಮ್ಗೇನ್ ಸಮಸ್ಯೆ ಇಲ್ಲ, ಒಳ್ಳೇದು ಮಾಡ್ಲಿ, ಸತ್ಯವನ್ನು ಆಚೆ ಬರಬೇಕಾಗಿದೆ. ಆದ್ರೆ ಅದಾಗಿದ ನಂತರ ದಿನನಿತ್ಯ ಇವಾಗ ಒಂದು ಸುಳ್ಳು ಆಚೆ ಬರ್ತಾ ಇದೆ. ಈ ಸೌಜನ್ಯ ಪ್ರಕರಣ ಪ್ರತ್ಯೇಕ, ಅದು ಹಿಂದೆ ನಡೆದಿರ್ತಕ್ಕಂಥ ಒಂದು ಬಹಳ ಗಂಭೀರವಾದಂತಹ ಒಂದು ಪ್ರಕರಣ. ಅದ್ರ ಬಗ್ಗೆ ಸಂಪೂರ್ಣವಾದಂತಹ ತನಿಖೆ ಆಗಬೇಕಾಗಿದೆ. ಆ ಹೆಣ್ಮಗುಗೆ ನ್ಯಾಯ ಸಿಗಬೇಕಾಗಿದೆ. ಅದರಲ್ಲಿ ಏನೂ ಅನುಮಾನ ಇಲ್ಲ, ಭಿನ್ನಾಭಿಪ್ರಾಯ ಇಲ್ಲ. ಈ SIT ಪ್ರತ್ಯೇಕವಾಗಿ ನಾವು ಪರಿಗಣಿಸಬೇಕಾಗಿದೆ. ಈ ಸುಜಾತಾ ಭಟ್ ಹೇಳಿರೋದು, ಚಿನ್ನಯ್ಯ ಅವ್ರದ್ದು ಹೇಳಿರ್ತಕ್ಕಂಥದ್ದು, ನಮ್ಮ ಹಿಂದೆ ಯಾರೋ ಬಂದು ನಮಗೆ ಪ್ರೇರಣೆ ಕೊಟ್ಟಿದ್ದು ಈ ತರ ಬಂದು ಹೇಳಿ ಅಂತ. ಸುಜಾತಾ ಭಟ್ ಅವರು ಕೂಡ ಇವತ್ತು ಹೇಳಿರೋದು ಅನನ್ಯ ಭಟ್ ಅಂತ ಯಾರು ಇಲ್ವೇ ಇಲ್ಲ, ನಮ್ಮ ಮಗಳು ಇಲ್ಲ ಅಂತ. ಇದೆಲ್ಲ ಯಾರಿದೆ ಹಿಂದೆ ಇದ್ದು ಶಕ್ತಿಗಳು? ಮತ್ತೆ ಯಾರ್ಯಾರೋ ಬಂದು ಆರೋಪ ಮಾಡೋದು ಸರಿ ಇದೆ, ಆರೋಪ ಮಾಡಿ ಏನ್ ಸಮಸ್ಯೆ ಇಲ್ಲ. ಆದ್ರೆ ಸರಿಯಾದ ರೀತಿ ಪಾರದರ್ಶಕವಾಗಿ ತನಿಖೆ ಆಗಿ ಇವರು ಸುಳ್ಳು ಹೇಳ್ತಾ ಇದ್ರೆ ಅವ್ರ ಮೇಲೂ ಕೂಡ ನಾವು ಕ್ರಮ ತಗೋಬೇಕಾಗಿದೆಯಲ್ಲ. ಈ ಧರ್ಮಸ್ಥಳದ ವಿರುದ್ಧ ನಡೆದ ಷಡ್ಯಂತ್ರ, ಅದ್ರ ವಿರುದ್ಧ NIA ತನಿಖೆ ಮಾಡಿ ಅಂತ ನೀವು ಕೇಂದ್ರದ ಮೇಲೆ ಒಬ್ಬ ಸಂಸದನಾಗಿ ಒತ್ತಾಯ ಮಾಡಬಹುದಾಗಿತ್ತಲ್ವಾ? ಆತರ ನಾವು ಚರ್ಚೆ ಮಾಡೋದಕ್ಕೆ ನಮ್ಗೆ ಅವಕಾಶ ಸಿಕ್ಲಿಲ್ಲ ಈ ಸತಿ. ಆದ್ರೂ ಸಹ ನಾವು ಅದೇನ್ ರಾಜ್ಯಕ್ಕೆ ಸಂಬಂಧಪಟ್ಟಿರುವಂತಹ ಸಮಸ್ಯೆ ಆಗಿರೋದ್ರಿಂದ ರಾಜ್ಯದಲ್ಲೇ ಇದು ಚರ್ಚೆ ಆಗಬೇಕಾಗಿದೆ. ರಾಜ್ಯ ಒಂದು ಅಧಿವೇಶನದಲ್ಲಿ ಆಗಿದೆ, ಅದು ಬಹಳ ದೊಡ್ಡ ಒಂದು ಚರ್ಚೆ ಆಗಿದೆ ಅಲ್ಲಿ. ಎಲ್ಲ ನಮ್ಮ ವರಿಷ್ಠರು ಎಲ್ಲ ಚರ್ಚೆ ಮಾಡಿದ್ದಾರೆ.
ಒಂದು ರಾಜ್ಯ ಸಮಸ್ಯೆನೂ ಕೂಡ ಕೇಂದ್ರದ್ದು ಇದೆ. ಆದ್ರೆ ಇದು ಬಹಳ ಗಂಭೀರ, ಎರಡು ಕಡೆನೂ ಆಗ್ಬೇಕಾಗಿರ್ತಕ್ಕಂಥದ್ದು, ಅದು ಮಾಡೋಣ. ಆದ್ರೆ ಈ ಸದ್ಯದಲ್ಲಿ SIT ಇರೋದು ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕಾಗಿದೆ. ಏನು ಫೈಂಡಿಂಗ್ಸ್ ಇದೆ, ನಿಷ್ಪಕ್ಷಪಾತ ತನಿಖೆ ಆಗಿರುತ್ತೆ ಅಂತ ನಿಮ್ಗೆ ನಂಬಿಕೆ ಇದೆಯಾ SIT ಇಂದ? ನನ್ನ ಸರ್ಕಾರಿ ವ್ಯವಸ್ಥೆಯಲ್ಲಿ ಸಂಪೂರ್ಣವಾದಂತ ನಂಬಿಕೆ ಇದೆ. ಯಾವತ್ತೂ ಸಹ ಆಡಳಿತ ಪಕ್ಷ ಏನೋ ಒಂದು ಈ ಕಡೆ ಆ ಕಡೆ ಮಾಡಬಹುದು, ಆದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಭಾರತದಲ್ಲಿ ಬಹಳ ಗಟ್ಟಿಯಾಗಿದೆ. ಒಳ್ಳೆ ತನಿಖೆ ಆಗತ್ತೆ, ಅದ್ರಲ್ಲಿ ನಮ್ಗೆ ಎರಡು ಮಾತಿಲ್ಲ. ಮತ್ತು ಇದು ಇಂಥ ಗಂಭೀರವಾದಂತಹ ವಿಚಾರದಲ್ಲಿ ಹೆಣ್ಮಗುವ ಒಂದು ಇಂಥ ದೊಡ್ಡ ಆರೋಪ ಮಾಡುವಾಗ, ಮಾಸ್ ಬರಿಯಲ್ಲೂ ಏನೇನೋ ಒಂದು ದೊಡ್ಡ ಆರೋಪ ಮಾಡುವಾಗ ಯಾರು ಸಹ ಇಲ್ಲಿ ಏನೋ ಒಂದು ಬೇರೆ ಒಂದು ದಿಕ್ತಪ್ಸೋದಕ್ಕೆ ಏನು ಮಾಡಲ್ಲ ಅಂತ, ತನಿಖೆ ಸಂಸ್ಥೆಗಳು ಏನು ಆತರ ಮಾಡಲ್ಲ ಅಂತ ನಮಗೆ ಒಂದು ನಂಬಿಕೆ ಇದೆ. ಆದ್ರೂ ಸಹ ಏನು ಸ್ಪಷ್ಟವಾಗಿಲ್ಲ, ಈಗ ಏನು ಬಹಿರಂಗ ಮಾಡಿಲ್ಲ ಅವರು. ಧರ್ಮಸ್ಥಳದ ವಿಚಾರದಲ್ಲೂ ಬಿಜೆಪಿ ತಡವಾಗಿ ಎಚ್ಚೆತ್ತುಕೊಳ್ತು, ಹೋರಾಟಕ್ಕೆ ಇಳಿದಿದ್ದೇ ತಡವಾಗಿತ್ತೆ ಅನ್ನೋದು ಜನರ ಆಕ್ರೋಶ. SIT ನ ಸ್ವಾಗತ ಮಾಡಿದ್ದು SIT ಆಗಿದ ತಕ್ಷಣ. ಹೌದು, ಅದಾದ್ಮೇಲೆ SIT ಫೈಂಡಿಂಗ್ಸ್ ಆಚೆ ಬರ್ಬೇಕಲ್ಲ, ಅಥವಾ ಏನಾದ್ರೂ ಒಂದು ಸ್ಪಷ್ಟ ಆಗ್ಬೇಕಲ್ಲ. SIT ಆಗೋದಕ್ಕೆ ಒಂದು ಸಮಯ ಬಿಡ್ಬೇಕಲ್ಲ. ಆವಾಗ್ಲೇ ನಾವು ಮಾಡಿದ್ರೆ ನಿಮ್ಮ ಪ್ರಭಾವ ಬೀರ್ಸೋದಕ್ಕೆ ನೀವು ಏನೋ ಮಾಡ್ತಾ ಇದೀರಾ ಅಂತ ಶುರು ಮಾಡ್ತಾ ಇದ್ರು. ನಾವು ಇವತ್ತು ಇಲ್ಲೂ ಸರಿ ಮಾಡಕ್ಕಾಗಲ್ಲ, ಇಲ್ಲೂ ತಪ್ಪು ಅಲ್ಲೂ ತಪ್ಪು, ಅಲ್ಲಿ ಮಾಡಿದ್ರು ಏನೋ ಒಂದು ತಪ್ಪು ಹೇಳ್ತಾ ಇದ್ರು. ನಾವು ಸರಿಯಾಗಿ SIT ಆಗ್ಲಿ, ತನಿಖೆ ಆಗ್ಲಿ, ಸತ್ಯಗಳು ಕೆಲವು ಸತ್ಯಾಂಶಗಳು ಆಚೆ ಬರ್ಲಿ ಅಂತ ಕಾಯ್ತು ಸೂಕ್ತವಾದಂತ ಸಮಯದಲ್ಲಿ ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೀವಿ. ಮತ್ತೆ ಇದ ನಂತರ ನಾವು ಸಹಜವಾಗಿ ಈ ಒಂದು ಹೋರಾಟವನ್ನು ಶುರು ಮಾಡಿದ್ವಿ. ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರನ ನಿಮ್ಮ ವೈಯಕ್ತಿಕವಾಗಿ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಾವ ಜಾಲ ಇದ್ರ ಹಿಂದೆ ಇದೆ ಅಂತ ಅನ್ಸುತ್ತೆ? ವೈಯಕ್ತಿಕವಾಗಿ ನಾನು ಆಗ್ಲೇ ಹೇಳಿದ್ದೀನಿ, ನಂದೇನಿದೆ ನನ್ನ ಸಾರ್ವಜನಿಕ ನಿಲುವಲ್ಲ, ವೈಯಕ್ತಿಕ ನಿಲುವು ಅಂತಲ್ಲ. ನಾವು ಆಗ್ಲೇ ಬಹಿರಂಗ ಮಾಡಿದೀನಿ. ಸಹಜವಾಗಿ ಕೆಲವು ಪ್ರಶ್ನೆಗಳಿದಾವೆ. ಈ ವ್ಯಕ್ತಿಗಳು ಯಾರ್ಯಾರು ಒಂದು ಸಂಘಟಿತ ಸುಳ್ಳುಗಳು ಏನ್ ಆಗಿದೆ ಒಂದು 4-5 ವ್ಯಕ್ತಿಯಿಂದ, ಅದೆಲ್ಲಾನು ಕೂಡ ಹಿಂದೆ ಇರುವಂತದ್ದು ಏನ್ ಶಕ್ತಿ ಇದೆ, ಏನಕ್ಕೆ ಇವ್ರು ಎಲ್ಲ ಈ ತರ ಒಂದು ಸಂಘಟಿತ ಸುಳ್ಳುಗಳನ್ನು ಮಂಡಿಸ್ಲಿಕ್ಕೆ ಆಚೆಗೆ ಬಂದ್ರು, ಈ ದೊಡ್ಡ ಅಪಪ್ರಚಾರ ಏನಕ್ಕಾಗಿದೆ, ಇದೆಲ್ಲಾನು ಕೂಡ ಸ್ಪಷ್ಟಪಡಿಸಬೇಕಾಗಿದೆ ತನಿಖೆ ಮೂಲಕ. ಈಗ ಧರ್ಮಸ್ಥಳದ ವಿರುದ್ಧ ನಡೆದ ಪಿತೂರಿ ಬಗ್ಗೆ, ಅಂದ್ರೆ ಯಾವೆಲ್ಲ ಸಂಘಟನೆಗಳಿದೆ, ಯಾವ ವ್ಯಕ್ತಿಗಳಿದ್ದಾರೆ, ಅದ್ರ ಬಗ್ಗೆ ಒಂದು CBI ತನಿಖೆ ಆದ್ರೆ ಆ ಷಡ್ಯಂತ್ರದ ರೂವಾರಿಗಳು ಈಚೆ ಬರ್ತಾರೆ ಅನ್ನೋದು, CBI ತನಿಖೆ ನಡಿಬೇಕು ಅನ್ನೋದು ಜನರ ಒತ್ತಾಯ ಇದೆ. ಅದಕ್ಕೆ ಬಿಜೆಪಿ ಏನಾದ್ರೂ ಬೆಂಬಲಿಸುತ್ತಾ ಅಥವಾ ಅದಕ್ಕೆ? ಈಗಾಗಲೇ ನಾವು ಬೆಂಬಲಿಸಿದೀವಿ, CBI ಆಗಬೇಕು, NIA ಅಥವಾ CBI ತನಿಖೆ ಆಗಬೇಕು ಅಂತ ಆಗ್ರಹಿಸಿದೀವಿ. ಇದು ನಮ್ಮ ನಿಲುವು. ಧಾರ್ಮಿಕ ಕ್ಷೇತ್ರದ ವಿಷಯದಲ್ಲಿ ಹಿಂದೂಗಳಲ್ಲೇ ಯಾಕೆ ಒಡಕು ಸೃಷ್ಟಿಯಾಗುತ್ತೆ, ಅಥವಾ ಯಾರು ಸೃಷ್ಟಿಸ್ತಿದ್ದಾರೆ ಈ ಒಡಕಂತ ಅನ್ಸುತ್ತೆ? ಸಹಜವಾಗಿ ಎಲ್ಲ ಧರ್ಮದಲ್ಲೂ ಕೂಡ ಒಂದ್ ರೀತಿಯ ಒಂದು ಬೇರೆ ಬೇರೆ ರೀತಿಯ ದೃಷ್ಟಿಕೋನದ ಜನರು ಇರ್ತಾರೆ. ಅದು ಹಿಂದೂ ಧರ್ಮ ಬಹಳ ದೊಡ್ಡ ಒಂದು ಚೌಕಟ್ಟದು. ಬೇರೆ ಬೇರೆ ರೀತಿಯ ಒಂದು ನಂಬಿಕೆ ಇರುವಂತದ್ದು, ಬೇರೆ ಬೇರೆ ರೀತಿಯ ಒಂದು ಆಲೋಚನೆಗಳಿರುವಂತದ್ದು, ಬೇರೆ ಬೇರೆ ಚಿಂತನೆ ಇರ್ತಕ್ಕಂಥದ್ದು ಹಿಂದೂ ಧರ್ಮದ ಒಳಗಡೆ ಇದೆ. ಅದಕ್ಕೂ ಇದಕ್ಕೂ ಏನ್ ಸಂಬಂಧನೇ ಇಲ್ಲ. ಇದು ವ್ಯವಸ್ಥಿತವಾಗಿ ನಡೆದಿರೋ